ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ವಿಡಿಯೋದೊಳಗ ಆರ್ಟಿಕಲ್ 39 ಬಗ್ಗೆ ಚರ್ಚೆ ಮಾಡೋಣ. ಯಾವುದು? ಸಂವಿಧಾನದ ಕಲಂ 39. ಇದೇನ್ ಹೇಳ್ತೈತಿ ಅಂತಂದ್ರೆ ಎಲ್ಲಾ ಸರ್ಕಾರಗಳಿಗೂ ಪ್ರೀ ಯೋಜನೆಯನ್ನು ಕೊಡಾಕತ್ತಾವಲ್ಲ, ಅದಕ್ಕ ಸಹಕಾರ ಮಾಡ್ತೈತಿ. ಇದು ನೀವು ಕೊಡಬಹುದು ಅಂತೇಳಿ ಹೇಳ್ತೈತಿ. ಯಾವಾಗ ಅಂತಂದ್ರ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಹದ್ದುಬಸ್ತಿನಲ್ಲಿತ್ತು ಅಂತಂದ್ರೆ, ನೀವು ಡೆವಲಪ್ ಆಗಿದ್ರಿ ಅಂತಂದ್ರೆ, ಅಭಿವೃದ್ಧಿ ಹೊಂದಿದ್ರಿ ಅಂತಂದ್ರೆ, ಹಿಂದುಳಿದ ಜನಾಂಗಕ್ಕ ಸರ್ಕಾರದ ವತಿಯಿಂದ ಏನಾದ್ರೂ ಫ್ರೀ ಕೊಡಬಹುದು ಅಂತೇಳಿ ಸಪೋರ್ಟ್ ಮಾಡ್ತೈತಿ. ಯಾವುದು? ಆರ್ಟಿಕಲ್ 39. ಯಾವುದೇ ಸ್ಕೀಮ್ಗಳಾಗ್ಲಿ ಅಥವಾ ಯೋಜನೆಗಳಾಗ್ಲಿ ಅಥವಾ ಕಾನೂನುಗಳಾಗಲಿ ಸಂವಿಧಾನಕ್ಕ ಸಂಬಂಧಪಟ್ಟಂಗನ ಜಾರಿಗೆ ಬರಬೇಕು. ಹೌದಾ? ಈ ಆರ್ಟಿಕಲ್ 39 ಎ ದಿಂದ ಎಫ್ ಅಂತೇಳಿ 6 ರೀತಿಯ ಉಪವಿಧಿಗಳದಾವ. ಈ 6 ಉಪವಿಧಿಗಳು ಏನ್ ಹೇಳ್ತಾವು ಅಂತಂದ್ರ ಸರ್ಕಾರಕ್ಕ ಡೈರೆಕ್ಷನ್ ಅನ್ನ ಕೊಡ್ತವೆ. ಏನಂತೇಳಿ ಅಂತಂದ್ರೆ, ನೀನು ಉಚಿತ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರಬಹುದು. ಉಚಿತ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರಬಹುದು. ಅದನ್ನ ನಾನು ಪ್ರೊಟೆಕ್ಟ್ ಮಾಡ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಆರ್ಟಿಕಲ್ 39 ಹೇಳ್ತೀನಿ. ಅವುಗಳನ್ನ ಒಂದೊಂದಾಗಿ ಇವತ್ತು ಡಿಸ್ಕಷನ್ ಮಾಡೋಣ. ಯಾವುದು? ಆರ್ಟಿಕಲ್ 39 ಬಗ್ಗೆ ಅದ ಹೇಳ್ತೈತಿ. ಸರ್ಕಾರಕ್ಕೆ ನೀನು ಫ್ರೀ ಕೊಡಬಹುದು, ಯಾರಿಗೆ ಯಾವಾಗ ಅಂತೇಳಿ ಅದು ಡಿಫ್ರೆಂಟ್ ಥಿಂಗ್, ಅದು ನೋಡೋಣ. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ, ಉಚಿತ ಯೋಜನೆಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಯಾವುದು? ಆರ್ಟಿಕಲ್ 39. ಅದೇನ್ ಹೇಳ್ತೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 39 ಏನ್ ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ ನೋಡೋಣ. ಸರ್ಟನ್ ಪ್ರಿನ್ಸಿಪಲ್ಸ್ ಆಫ್ ದಿ ಪಾಲಿಸೀಸ್. ಏನು? ಸರ್ಟನ್ ಪ್ರಿನ್ಸಿಪಲ್ ಆಫ್ ಪಾಲಿಸೀಸ್ ಟು ಬಿ ಫಾಲೋಡ್ ಬೈ ದಿ ಸ್ಟೇಟ್. ಕೆಲವೊಂದಿಷ್ಟು ಪ್ರಿನ್ಸಿಪಲ್ಗಳನ್ನ, ತತ್ವಗಳನ್ನ ನೀವು ಫಾಲೋ ಮಾಡ್ಬೇಕಂತ ಹೇಳ್ತೈತಿ. ಯಾರಿಗೆ? ಸ್ಟೇಟ್ಗೆ. ದ ಸ್ಟೇಟ್ ಕಂಪಲ್ಸರಿ ಏನ್ ಮಾಡಬೇಕು ಅಂತಂದ್ರೆ, ಡೈರೆಕ್ಟ್ ಇಟ್ಸ್ ಪಾಲಿಸೀಸ್ ಟುವರ್ಡ್ಸ್ ಸೆಕ್ಯೂರಿಂಗ್. ಈ ರೀತಿ ರಕ್ಷಣೆಗಳನ್ನ ಮಾಡುವಂತಹ ನೀತಿ ನಿಯಮಗಳನ್ನ ತಗೊಂಡು ಬರಬೇಕು ಅಂತೇಳಿ. ಯಾವ ರೀತಿ ನೀತಿ ನಿಯಮಗಳು ಅಂತೇಳಿ ಎ ದಿಂದ ಎಫ್ ನ ಉಪವಿಧಿಗಳಲ್ಲಿ ಹೇಳ್ತೈತಿ. ಆದ್ರೆ ವಿಧಿ 39 ಏನ್ ಹೇಳ್ತೈತಿ ಅಂತಂದ್ರ, ನೀನು ಈ ಕೆಲವು ರಕ್ಷಣೆಗಳನ್ನ, ಕೆಲವು ನಾಗರಿಕರ ಹಿತರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳನ್ನ ನೀನು ಜಾರಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಆರ್ಟಿಕಲ್ 39 ಹೇಳ್ತೈತಿ. ಅದ್ರಾಗ ಒಂದನೇದೇನ್ ಹೇಳ್ತೈತಿ ಅಂತೇಳಿ ನೋಡೋದಾದ್ರೆ, ಆರ್ಟಿಕಲ್ 39 ಎ ಏನ್ ಹೇಳ್ತೈತಿ ಅಂತ ನೋಡಿ. ಎ ದಿಂದ ಎಫ್ ವರೆಗೂ ಅದಾವೆ, 6 ವಿಧಿಗಳಿದಾವೆ. ಒಂದೊಂದೇ ಡಿಸ್ಕಷನ್ ಮಾಡೋಣ. ಈಗ ಮೊದಲು ಆರ್ಟಿಕಲ್ 39 ಸಬ್ ಕ್ಲಾಸ್ ಎ ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋದಾದ್ರೆ, ದ ಸಿಟಿಜನ್ಸ್ ಮೆನ್ ಅಂಡ್ ವುಮೆನ್ ಈಕ್ವಲಿ ಹ್ಯಾವ್ ದ ರೈಟ್ ಟು ಅಂಡ್ ಅಡಕ್ವೇಟ್ ಮೀನ್ಸ್ ಟು ಲವ್ಲಿಹುಡ್ ಅಂತ. ಹಿಂಗಂದ್ರೆ ರಾಜ್ಯ ಏನ್ ಮಾಡ್ಬೇಕು ಅಂತಂದ್ರೆ ಸ್ಪಷ್ಟಪಡಿಸಬೇಕು, ಆಮೇಲೆ ಖಾತ್ರಿಪಡಿಸಬೇಕು. ಏನಂತೇಳಿ? ನಾಗರಿಕರಲ್ಲಿ ಹೆಣ್ಣು ಇರ್ಲಿ ಗಂಡು ಇರ್ಲಿ, ಅವರಿಗೆ ಸಮಾನವಾಗಿ ಬದುಕುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಾದಿಯನ್ನ ಖಚಿತಪಡಿಸಬೇಕು. ಯಾರು? ರಾಜ್ಯ. ಡೈರೆಕ್ಷನ್ ಯಾರಿಗಪ್ಪ ಅಂತಂದ್ರೆ ಸ್ಟೇಟಿಗೆ ಡೈರೆಕ್ಷನ್. ಅಂದ್ರೆ ಸಾರಿ, ಸ್ವಲ್ಪ ಕೋಲ್ಡ್ ಇದೆ, ಅದಕ್ಕೆ ಧ್ವನಿ ಇದನ್ನ ಬರ್ತಿರ್ಲಿಕ್ಕಿಲ್ಲ, ಇರ್ಲಿ. that the citizens men and women equally have the right to an adequate means to livelihood ಏನಾರ ಇರ್ಲಿ, ಜೀವನಾಧಾರಕ್ಕೆ ಏನ್ ಬೇಕಾಗಿರ್ತೈತೋ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಬೇಕು. ಯಾರಿಗೆ? ನಾಗರಿಕರಿಗೆ. ಯಾರು ಒದಗಿಸಬೇಕು ಅಂತಂದ್ರೆ ರಾಜ್ಯ ಒದಗಿಸಬೇಕು. ಒಂದನೇದು. ಇಲ್ಲಿಗೆ ಫ್ರೀ ಕೊಡುವ ಪದ್ಧತಿ ಸ್ಟಾರ್ಟ್ ಆಯ್ತು. ಏನು? ದಟ್ ದ ಸಿಟಿಜನ್ಸ್ ಅಂತ ಕರೀತಾರೆ ಅವರು. ನಾಗರಿಕರಿಗೆ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಅಡೆಕ್ವೇಟ್ ಮೀನ್ಸ್ ಅನ್ನ ನೀನು ಪ್ರೊವೈಡ್ ಮಾಡಲೇಬೇಕು. ಯು ಕ್ಯಾನ್ ಪ್ರೊವೈಡ್ ದಿ ಅಡೆಕ್ವೇಟ್ ಮೀನ್ಸ್ ಆಫ್ ಲವ್ಲಿಹುಡ್ ಟು ದಿ ಆಲ್ ಸಿಟಿಜನ್ಸ್ ಆಫ್ ದ ಸ್ಟೇಟ್ ವೆನ್ ಯು ಆರ್ ಎಕನಾಮಿಕಲಿ ಕೆಪೇಬಲ್. ಯಾವಾಗ ಅಂತಂದ್ರೆ ನೀನು ಆರ್ಥಿಕವಾಗಿ ಸಮರ್ಥವಾಗಿದ್ದಾಗ. ಆದ್ರೆ ಈಗ ಅಧಿಕಾರಕ್ಕೆ ಬರುವ ದೃಷ್ಟಿಯಿಂದ ಆರ್ಥಿಕತೆ, ಡೆವಲಪ್ಮೆಂಟ್ ಅವೆಲ್ಲ ಸೆಕೆಂಡರಿ. ಬಟ್ ಫ್ರೀ ಕೊಡೋದು ಅದಿರ್ಲಿ, ಏನಾರ ಇರ್ಲಿ, ನಿಮ್ಮ ಹತ್ರ ದುಡ್ಡು ಇರ್ತದೆ, ನೀವು ಕೊಡ್ರಿ ಅಂತಾನೆ ಹೇಳ್ತಿದ್ದದು. ಯಾವ್ದು? ಆರ್ಟಿಕಲ್ 39 ಎ. ಯಾರಿಗೆ? ನಾಗರಿಕರಿಗೆ. ಹೆಂಗ್ ಕೊಡಬೇಕು ಅಂದ್ರೆ ಈಕ್ವಲಿ ಕೊಡಬೇಕು, ಸಮಾನವಾಗಿ ಕೊಡಬೇಕು. ಇದೇ ಪದ್ಧತಿ ಆಧಾರದ ಮೇಲೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಗೊಂಡ್ಬಂದ್ರು. NRLM ಸ್ಕೀಮ್, ನ್ಯಾಷನಲ್ ರೂರಲ್ ಲವ್ಲಿಹುಡ್ ಮಿಷನ್ ಅಂತ ಹೇಳಿ, ರೋಜ್ಗಾರ್ ಯೋಜನೆ. ಈಗ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ನರೇಗಾ ಯೋಜನೆ ಅಂತ ಹೇಳಿ ಮಾಡಿದ್ರು. ಅಪ್ಲಿಕೇಶನ್ ಹಾಕಿದ ಇಂತಿಷ್ಟು ದಿನಗಳ ಒಳಗಾಗಿ 1 ವರ್ಷದ ಅವಧಿಯಲ್ಲಿ 100 ದಿನಗಳ ಕಾಲ ನೀನು ಅವ್ರಿಗೆ ಕೆಲಸ ಕೊಡಬೇಕು. ಕೆಲಸ ಐತೋ ಇಲ್ಲೋ ಸೆಕೆಂಡರಿ. ಕೆಲಸ ಇದ್ರೂ ಕೊಡಬೇಕು, ಕೆಲಸ ಇಲ್ಲದೆ ಇದ್ರೂ ಕೊಡಬೇಕು. ಕೆಲಸ ಕೊಡಬೇಕು ಅವ್ರಿಗೆ. 100 ದಿನಕ್ಕೆ ನೀನು ಕೆಲಸ ಕೊಡ್ಲೇಬೇಕು. ಅಡೆಕ್ವೇಟ್ ಮೀನ್ಸ್ ಆಫ್ ಲವ್ಲಿಹುಡ್ ಅನ್ನು ಪ್ರೊವೈಡ್ ಮಾಡಬೇಕು ಅಂತಂದ್ರೆ ನೀನು ಖಾಲಿ ಪುಕ್ಕಟ ಪೇಮೆಂಟ್ ಕೊಡೋ ಬದಲಿ ಅವ್ರನ್ನ ಕೆಲಸಕ್ಕೆ ತಗೊಂಡು ಕೆಲಸ ಕೊಡ್ರಿ ಅಂತೇಳಿ ವರ್ಕ್ ಅನ್ನ ಗ್ಯಾರಂಟಿ ಮಾಡ್ತೈತಿ MG ನರೇಗಾ ಆಕ್ಟ್. ಯು ಶುಡ್ ಪ್ರೊವೈಡ್
ದಿ ವರ್ಕ್ಸ್ ಫಾರ್ ದಿ ವರ್ಕ್ಸ್ಮನ್ ಫಾರ್ ದಿ ಪರ್ಪಸ್ ಆಫ್ ಲವ್ಲಿಹುಡ್. ಏನು ಜೀವನ ಉಪಾಯಕ್ಕಾಗಿ 365 ದಿನಗಳು ವರ್ಷದಾಗಿರ್ತಾವ. ಅಂತ ವರ್ಷದ ದಿನದೊಳಗೆ 100 ಆದ್ರೂ ಕನಿಷ್ಠ 100 ಆದ್ರೂ ನೀನು 100 ದಿನಗಳವರೆಗೆ ಆದ್ರೂ ನೀನು ಅವರಿಗೆ ಕೆಲಸವನ್ನ ಕೊಡಬೇಕು ಅಂತ ಹೇಳಿ ಹೇಳ್ತೈತಿ. ಹೌದಾ? ಅದನ್ನ ಆರ್ಟಿಕಲ್ 39 ಸಬ್ ಕ್ಲಾಸ್ ಎ ಕ್ಲಿಯರ್ ಆಗಿ ಹೇಳ್ತೈತಿ. ಏನಪ್ಪಾ ಅಂತಂದ್ರೆ ಆಲ್ ಸಿಟಿಜನ್ಸ್ ಅಂಡ್ ಮೆನ್ ಅಂಡ್ ವುಮೆನ್ ಈಕ್ವಲಿ ಹ್ಯಾವ್ ದ ರೈಟ್ ಟು ದಿ ಅಡೆಕ್ವೇಟ್ ಮೀನ್ಸ್ ಆಫ್ ಲವ್ಲಿಹುಡ್. ಬದುಕಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಪ್ರಮಾಣದಲ್ಲಿ ಏನ್ ಅವಶ್ಯಕತೆ ಐತೋ ಅದನ್ನ ಪ್ರೊವೈಡ್ ಮಾಡ್ಲೇಬೇಕು. ಅದಾಗ್ಲಿಲ್ಲ ಅಂತಂದ್ರ ಈ ನಮ್ಮ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆ ಅದು ಬಂದು ಅನ್ನಭಾಗ್ಯ ಯೋಜನೆ, ಅನ್ನಭಾಗ್ಯ ಯಾರಿಗೆ ಬದುಕಲು ಸಾಕಷ್ಟು ಆದಾಯದ ಮೂಲ ಇಲ್ಲವೋ ಅವರಿಗೆ ನೀನು ಫ್ರೀ ಅಕ್ಕಿಯನ್ನ ಸಪ್ಲೈ ಮಾಡಬೇಕು. ಅನ್ನಭಾಗ್ಯ ಯೋಜನೆ, ಬಿಸಿಯೂಟ ಯೋಜನೆ, ಇವೆಲ್ಲವೂ ಈ ಆರ್ಟಿಕಲ್ 39 ಏದರ ಪರಿಣಾಮನೆ. ಹೌದಾ? ನೆನಪಲ್ಲಿ ಇರ್ಬೇಕು. ಈಗ ಫ್ರೀ ಬಸ್ ಯಾರಿಗೆ? ಹೆಣ್ಮಕ್ಳಿಗೆ, ನಿಮಗಲ್ಲ, ಗಂಡ್ಮಕ್ಳಿಗೆಲ್ಲ, ಹೆಣ್ಮಕ್ಳಿಗೆ. ರೀಸನ್ ಏನ್ ಕೊಡ್ತಾರು ಅಂತಂದ್ರ ಎಂಪವರ್ಮೆಂಟ್ ಆಫ್ ದಿ ವುಮನ್ಸ್ ಅಂತೇಳಿ, ಅಂದ್ರ ಸ್ತ್ರೀ ಸಶಕ್ತೀಕರಣದ ಸಲುವಾಗಿ ನಾವು ಅವರಿಗೆ ಫ್ರೀ ಬಸ್ ಯೋಜನೆಯನ್ನು ಕೊಟ್ಟಿವಿ ಅಂತ ಹೇಳ್ತಾರೆ. ಅದು ಹಂಗ ಸಶಕ್ತೀಕರಣ ಮಾಡ್ತಾರೆ, ಏನ್ ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಅವ್ರು ಎಷ್ಟು ಸಶಕ್ತ ಆಗ್ಯಾರಂತೂ ನಮಗ್ ಗೊತ್ತಿಲ್ಲ, ಹೋಗ್ಲಿ ಇರ್ಲಿ. ಇನ್ನ ಮೋದಿಜಿ ಅವರು ರೈತ ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳನ್ನ ಫ್ರೀ ಆಗಿ ಕೊಟ್ರು. ಇದು ಕೂಡ ಇದ್ರ ಕೊಡುಗೆನೆ. ಮಹಿಳೆಯು ಕುಟುಂಬದ ಮುಖ್ಯಸ್ಥರಾಗಿರುವ ಪ್ರತಿ ಕುಟುಂಬಕ್ಕೂ 2,000 ರೂಪಾಯಿಗಳ ಫ್ರೀ ಧನ ಕರ್ನಾಟಕ ಗೌರ್ಮೆಂಟ್ ಅದು. ಅದು ಕೂಡ ಆರ್ಟಿಕಲ್ 39 ಏದರ ಪರಿಣಾಮವೇ. 200 ಯೂನಿಟ್ ವಿದ್ಯುತ್ ಫ್ರೀ, ಅದು ಕೂಡ ಆರ್ಟಿಕಲ್ 39 ಏದರ ಪರಿಣಾಮ. ಏನು ನಿರುದ್ಯೋಗ ಭತ್ಯೆ, ಡಿಪ್ಲೊಮಾ ಮುಗಿಸಿದವರಿಗೆ 1,500, ಡಿಗ್ರಿ ಮುಗಿಸಿದವರಿಗೆ 3,000. ಇದು ಕೂಡ ಆರ್ಟಿಕಲ್ 39 ಏದರ ಪರಿಣಾಮವೇ. ಏನು ಅಡೆಕ್ವೇಟ್ ಮೀನ್ಸ್ ಆಫ್ ಲವ್ಲಿಹುಡ್ ಅನ್ನ ಪ್ರೊವೈಡ್ ಮಾಡ್ಕೊತಕ್ಕಂಥದ್ದು ಸ್ಟೇಟ್ ನ ಕರ್ತವ್ಯ. ಇಟ್ ಈಸ್ ಅಂಡ್ ಡ್ಯೂಟಿ ಆಫ್ ದಿ ಸ್ಟೇಟ್ ಟು ಪ್ರೊವೈಡ್ ದಿ ಮೀನ್ಸ್ ಆಫ್ ಲವ್ಲಿಹುಡ್ ಟು ದಿ ಎವ್ರಿ ಸಿಟಿಜನ್ ಆಫ್ ದಟ್ ಸ್ಟೇಟ್. Constitution under Article 39, it is state shall be compelled to do that work if you are economically capable. Nowadays, the all government are not considered they are economical capable or not. They provide only freebies under Article 39, under the support of Article 39A. ಏನಾಗೈತಿ ಅಂತಂದ್ರೆ ಅವರು ಎಕನಾಮಿಕಲಿ ಡೆವಲಪ್ ಅದಾರ, ಆರ್ಥಿಕವಾಗಿ ಸಮರ್ಥರದಾರು, ಅದೆಲ್ಲ ಸೆಕೆಂಡರಿ. ಲೋನ್ ತಗೊಂಡಾದ್ರೂ ನಾವು ಅಧಿಕಾರಕ್ಕೆ ಬರೋ ಒಂದೇ ಒಂದು ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಫ್ರೀ ಕೊಡ್ತೀವಿ. ದಟ್ ಈಸ್ ಅನ್ ಕಂಡೀಷನ್. ನಾವ್ ಇನ್ ಕರ್ನಾಟಕ ಏನಾಗತೈತಿ ಅಂತಂದ್ರೆ ರೋಡ್ ಮಾಡಿದವ್ರಿಗೆ ಬಿಲ್ ಸಗರ ಕೊಡಕತ್ತಿಲ್ಲ, ಕಾಂಟ್ರಾಕ್ಟರ್ದವ್ರಿಗೆ 2 ಬಡ್ಡಿಲ ತೆಗಿಸಿ ಬಿಲ್ ಹಾಕ್ಯಾವ, ಕೈಲಿಂದ ಹಾಕಿ ಮಾಡವ. ಆ 2 ಬಡ್ಡಿ ಎಲ್ಲ ಅಲ್ಲಿಗೆ ಮುಟ್ಟಿ ಹೋದ್ರೂ ಕೈಲಿಂದ ಕೊಡೋ ಪರಿಸ್ಥಿತಿ ಬರಾಕತೈತಿ, ಅದನ್ನ ಕೊಡಾಕ್ತಾ ಇರಲಿಲ್ಲ. ಇನ್ನ ಗೌರ್ಮೆಂಟ್ ಆಫೀಸಿಗೆ ಬಿಲ್ ಅದು ಹೋದ್ರೆ ಟ್ರೆಜರಿದವ್ರದ್ದು ಅವ್ರದ್ದು ಇಂತಿಷ್ಟು ಪರ್ಸೆಂಟ್. ನಾನ್ ಯಾವ್ದೋ ಆಧಾರ ಇಲ್ಲ ಮಾತಾಡತ್ತೀವಿ. ಏನಾಗತೈತಿ ಅಂತಂದ್ರೆ ನಮ್ಗೆ ಇಂತಿಷ್ಟು ಪರ್ಸೆಂಟ್ ಕೊಡ್ಲೇಬೇಕು. ಅದು ಮೊದಲು ಇತ್ತು, ಈಗೂ ಐತಿ, ಮುಂದೂ ಇರ್ತೈತಿ, ಅದೇನ್ ಬದಲಾಗೋದಿಲ್ಲ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀವು ಲಘುನರ ಬಿಲ್ ಹಾಕಿದ್ರಿ ಅಂತಂದ್ರೆ ಅದೇ ಬಿಲ್ ಹಾಕಕ್ಕೆ ದುಡ್ಡನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಸೆಕೆಂಡ್ರಿ. ಅದು ಐತೋ ಇಲ್ಲೋ ನಮಗೂ ಗೊತ್ತಿಲ್ಲ. ಗೌರ್ಮೆಂಟ್ ಅವ್ರು ಐತೆ ಅಂತಾರೆ, ಇದ್ರೆ ಬಿಲ್ ಯಾಕೆ ಕೊಡವಾರ ಅಂತ ಇವ್ರು ಅಂತಾರೆ. ಯಾಕಂದ್ರೆ ಒಂದೊಂದು ಏನು ಟೆಂಡರ್ ಹಿಡಿದ ಯೋಜನೆಗಳು ಕಂಪ್ಲೀಟ್ ಆಗಿ 1 ವರ್ಷ 2 ವರ್ಷ ಮುಗಿಯಾಕ ಬಂದ್ರು ಅವ್ರಿಗೆ ಬಿಲ್ ಹಾಕಿಲ್ಲ ಅಂದ್ರೆ ಇದ್ರ ಅರ್ಥ ಏನೋ ಸಮಥಿಂಗ್ ಈಸ್ ದೇರ್. ದ ಕಂಡೀಷನ್ ಆಫ್ ದಿ ಎಕನಾಮಿ ಆಫ್ ದ ಸ್ಟೇಟ್ ಡೆಟೋರೇಟೆಡ್ ಅಂತ ಹೇಳಿ ಕರಿತೇವೇನೋ ಹಂಗ ಅನಿಸ್ತೈತಿ. ಹದಗೆಟ್ಟೈತಿ ಅಂತೇಳಿ ಏನೋ ಅನಿಸ್ತೈತಿ. ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ನಮಗೂ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಯಾರು ಕಾಂಟ್ರಾಕ್ಟರ್ ಪ್ರತಿಯೊಬ್ಬರಿಗೂ ನಾವು ಇದ್ರಾಗ ಮುಟ್ಟಿಸ್ಬೇಕು 2%, 3% ಅವು ಇರ್ತಾವ. ಅವು 8% ಇರ್ಲಿ ನಾವು ಸೆಕೆಂಡರಿ. ಯಾಕಂತಂದ್ರೆ ಈ ಹಿಂದಿನ ಗೌರ್ಮೆಂಟ್ 40% ಐತಿ ಅಂತ ಹೇಳಿ ಈ ಕಾಂಗ್ರೆಸ್ ಆಪಾದನೆಯನ್ನ ಮಾಡಿತ್ತು. ಆಮೇಲೆ ಹಿಂದಿಗಡೆ ಎನ್ಕ್ವೈರಿ ನಡೆದಾಗ ಅಷ್ಟು ಇರ್ಲಿಲ್ಲ ಅಂತ ಹೇಳಿದ್ರು. ಅಷ್ಟು ಇರ್ಲಿಲ್ಲ ಅಂತಂದ್ರೆ ಎಷ್ಟೋ ಒಂದಿಷ್ಟು ಐತಿ ಅಂತ. ಅದು ಇವ್ರಿದ್ದಾಗೂ ಇರ್ತೈತಿ. ಯಾವ ಗೌರ್ಮೆಂಟ್ ಬಂದ್ರು ಅದು ಚೇಂಜ್ ಆಗೋದಿಲ್ಲ, ಅದು ಇರೋದೇ. ಡೋಂಟ್ ವರಿ. ಈ ಪ್ರಿವೀಸ್ ಗಳನ್ನ ಕೊಡುವ ಆರ್ಟಿಕಲ್ 39A ಅನ್ನ ಸಪ್ಲೈ ಮಾಡುವ ಹುಚ್ಚಿನೊಳಗೆ ಏನ್ ಮಾಡಕತ್ತಾರ ಅಂತಂದ್ರೆ ಆರ್ಥಿಕ ಡೆವಲಪ್ಮೆಂಟ್ ಐತೋ ಅಥವಾ ಇಲ್ಲೋ ಅನ್ನೋದನ್ನ ನೋಡದೆ ಎಲ್ಲಾನು ಕೊಡಕತ್ತಾರ. ಕೊಡ್ಲಿ, ಎಲ್ಲಿ ತಕ್ಕ ಕೊಡ್ತಾರ ಕೊಡ್ಲಿ, ಅದ್ರ ಮುಂದಿನ ವಿಚಾರ. ಇಷ್ಟ ತಿಳ್ಕೊಬೇಕು ನಾವೇನಪ್ಪಾ ಅಂತಂದ್ರೆ ಆರ್ಟಿಕಲ್ 39 ಏನ್ ಹೇಳ್ತೈತಿ ಅಂತಂದ್ರೆ ನಾಗರಿಕರಿಗೆ ಬದುಕುವ ಹಾದಿ ಅಥವಾ ಬದುಕಲು ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೇಳ್ತೈತಿ ಆರ್ಟಿಕಲ್ 39A. ಬದುಕಲು ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಯಾವ್ಯಾವಪ್ಪ ಅಂತಂದ್ರೆ ಮನೆ, ಆಹಾರ, ನೀರು, ಹರ್ ಜಲ್ ಯೋಜನೆ. ಹೌದಾ? ಪ್ರತಿಯೊಂದು ಮನೆಗೂ ನಳ ಕನೆಕ್ಷನ್ ಮಾಡಕತ್ತಾರಲ್ಲ, ಅದು ಇದ್ರ ಅಂಡರ್ದಾಗನೆ.
ಈ ಈ ಯೋಜನೆ ಈ ಆರ್ಟಿಕಲ್ ಅಂಡರ್ದಾಗನೆ. ಆಮೇಲೆ ಪ್ರತಿಯೊಬ್ಬರಿಗೂ ಅಕ್ಕಿ ಕೊಡಾಕತ್ತಾರಲ್ಲ, ಅನ್ನಭಾಗ್ಯ ಯೋಜನೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಕ್ಕಿ ಕೊಡೋದು, ಅದು ಈ ಈ ಈ ಯೋಜನೆ ಸಾರಿ ಈ ಕಲಂನ ಅಂಡರ್ನಲ್ಲಿನೇ. ಹೌದಾ? ಬಿಸಿ ಊಟನು ಈ ಕಲಂನ ಅಂಡರ್ನಲ್ಲಿನೇ. ಎಲ್ಲ ಪ್ರೀವಿಯಸ್ಗಳಿಗೂ ಮಹಾತಾಯಿ ಅಂತ ಕರಿಬಹುದು ಇದನ್ನ. ಆರ್ಟಿಕಲ್ 39 ಏನು ನೆನಪಲ್ಲಿರ್ಲಿ. ಫ್ರೀ ಬಸ್ ಇದರ ಅಂಡರ್ದಾಗೇನೆ. ಅವ್ರು ಹೇಳ್ತಾರೆ ಬಿಕಾಸ್ ಆಫ್ ದಿ ನಾವ್ ಯಾಕೆ ಆ ಯೋಜನೆಯನ್ನ ತಗೊಂಡ್ಬಂದಿವಿ ಅಂತಂದ್ರೆ ವುಮನ್ ಎಂಪವರ್ಮೆಂಟ್ ಅಂತ ಹೇಳಿ ಹೇಳ್ತಾರೆ ಅವರು. ಅವ್ರು ಎಷ್ಟು ಸಶಕ್ತೀಕರಣ ಆಗ್ಯಾರು ಅಂತ ಹೇಳಿ ರಿಪೋರ್ಟ್ ಇಲ್ಲ. ಇಫ್ ಯು ಕಮ್ ವಿತ್ ದಿ ಸ್ಕೀಮ್ ಫಾರ್ ದಿ ವುಮನ್ ಎಂಪವರ್ಮೆಂಟ್, ಯು ಕ್ಯಾನ್ ಅನಲೈಸ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಟ್ ಸ್ಕೀಮ್ ಆಲ್ಸೋ. ನೀವು ಅದನ್ನ ಅನಲೈಸ್ ಮಾಡ್ಲೇಬೇಕಲ್ಲ. ಜಾರಿ ಮಾಡಿರ್ತಕ್ಕಂಥ ಯೋಜನೆಯ ಪರಿಣಾಮವನ್ನು ಅನಲೈಸ್ ಮಾಡ್ಬೇಕಲ್ಲ. ಹೌ ದೇ ಆರ್ ಎಂಪವರ್ಡ್ ಅಂಡ್ ಹೌ ಮಚ್ ದೇ ಆರ್ ಎಂಪವರ್ಡ್ ಅಂತ. ಅವ್ರು ಹೆಂಗ ಸಶಸ್ತೀಕರಣ ಆದ್ರು, ಆಮೇಲೆ ಅವ್ರು ಎಷ್ಟರ ಮಟ್ಟಿಗೆ ಸಶಸ್ತೀಕರಣ ಆಗಿದಾರು. ಸಶಸ್ತೀಕರಣ ಆದ್ರೆ ಅವ್ರನ್ನ ಈ ಸಶಸ್ತೀಕರಣ ಹೊಂದದೇ ಇರತಕ್ಕಂತ ವ್ಯಕ್ತಿಗಳಿಂದ ಹೊರಗೆ ಹಾಕ್ತೀರಾ, ಏನ್ ಮಾಡ್ತೀರಾ ಅಂತ ಅದು ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಹೌದಾ? ಅದು ಸೆಕೆಂಡರಿ ಇರ್ಲಿ. ಇದಿಷ್ಟು ಮಾತ್ರ ನಮಗೆ ಗೊತ್ತಿರಬೇಕು. ಎಲ್ಲಾ ಪ್ರೀವಿಯಸ್ಗಳ ಮಹಾತಾಯಿ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 39A ಕೊಡ್ಲಿ. ಅದು ಯಾವಾಗ ಕೂಡ ಹೇಳ್ತಿರ್ತಂದ್ರೆ ಸರ್ಕಾರ ನೀನ್ ಡೆವಲಪ್ ಆಗಿದ್ದಾಗ, ನೀನ್ ಅಭಿವೃದ್ಧಿ ಪಥದಲ್ಲಿ ಇದ್ದಾಗ, ಆಮೇಲೆ ನಿನ್ನ ಆರ್ಥಿಕ ಕಂಡೀಷನ್ ಆ ಮಟ್ಟಕ್ಕೆ ಇದ್ರೆ ಮಾತ್ರ ಕೊಡ್ರಿ ಅಂತ ಹೇಳ್ತಾ ಇವ್ರು ಏನೇನೋ ಮಾಡಕತ್ತಾರ. ಕೊಡ್ಲಿ. ಇದಿಷ್ಟು ಆರ್ಟಿಕಲ್ 39 ಸಬ್ ಕ್ಲಾಸ್ ಎ ದ್ರ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಬಿ ನ ಬಗ್ಗೆ ಹೇಳೋಣ. ಆರ್ಟಿಕಲ್ 39B ಮತ್ತು ಸಿ ಗಳ ಜಾರಿಗಾಗಿ ಫಂಡಮೆಂಟಲ್ ರೈಟ್ಸ್ ಗಳ ಉಲ್ಲಂಘನೆ ಆದ್ರೂ ಕೂಡ ಅದನ್ನ ಕೋರ್ಟಿಗೆ ಹೋಗಕ್ ಬರೋದಿಲ್ಲ ಅಂತ ಹೇಳಿ 42ನೇ ತಿದ್ದುಪಡಿ ಒಳಗೆ ಒಂದ್ಸಲ ಹೇಳಿದ್ರು. ಅದನ್ನ ಈ ಹಿಂದೆ ಆರ್ಟಿಕಲ್ 31C ಹೇಳ್ಬೇಕಾದ್ರೆ ಹೇಳಿದ್ವಿ. ಆನಂದ್ರೆ ಕೇಶವಾನಂದ ಭಾರತಿ ತೀರ್ಪು ಇವೆಲ್ಲ ಬರ್ತವೆ. ಮಿನರ್ವಾ ಮಿಲ್ ಕೇಸ್ನಲ್ಲಿ ಏನು, ಗೋಲಕ್ನಾಥ್ ಪ್ರಕರಣದಲ್ಲಿ ಯಾಕೆ ಉಲ್ಟಾ ಆಗಿತ್ತು, ಅವಾಗ ಏನ್ ಪ್ರಾಬ್ಲಮ್ ಆಗಿತ್ತು, ಯಾಕೆ ಆರ್ಟಿಕಲ್ 39B ಮತ್ತು ಸಿ ಬಹಳ ಇಂಪಾರ್ಟೆಂಟ್ ಆಕಾವು ಇನ್ ಕಂಪೇರ್ ವಿತ್ ದಿ ಫಂಡಮೆಂಟಲ್ ರೈಟ್ಸ್ಗೆ ಹೋಲಿಸಿದಾಗ. DPSP ಅಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 39B ಮತ್ತು ಸಿ ಯಾಕೆ ಇಂಪಾರ್ಟೆಂಟ್ ಆಗ್ತಾವ ಅನ್ನೋದನ್ನ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮತ್ತು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.